Hi, hello SSLC champions. ಹೇಗಿದ್ದೀರಿ ನೀವೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು another video. I have scored 100 out of 100 in my ಕನ್ನಡ ಎಕ್ಸಾಮ್ SSLC. ಸೊ ನಿಮಗೂ ಹೇಗೆ ಸ್ಕೋರ್ ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸರಿಯಾಗಿ ಕೇಳಿ, ಕೇವಲ ನಿಮ್ಮ ಒಂದು 5 ಮಿನಿಟ್ಸ್ನ ತೆಗಿತೀನಿ. 5 ಮಿನಿಟ್ಸ್ ನಿಮ್ಮ ಮಾರ್ಕ್ಸನ್ನು ಡೆಫಿನೆಟ್ಲಿ ಬೂಸ್ಟ್ ಮಾಡುತ್ತೆ. ದೀಸ್ ಆರ್ ದ ಟಿಪ್ಸ್ ವಿಚ್ ಟಾಪರ್ಸ್ನು ಯಾವುದು ಟಾಪರ್ಸ್ ಯೂಸ್ ಮಾಡ್ತಾರೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ. ಅದರ ಮೊದಲು ನಿನ್ನೆ ನಿಮ್ಮ ಯಾವುದು ಸೈನ್ಸ್ ಎಕ್ಸಾಮ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನಾನು ಹೇಳಿದ ಟಿಪ್ಸ್ ನಿಮಗೆ ಯೂಸ್ ಆಯಿತಾ, ಅದನ್ನು ನೀವು ಯುಟಿಲೈಸ್ ಮಾಡಿದರೆ ಎಕ್ಸಾಮಲ್ಲಿ ಹೇಗೆ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಇಟ್ ವಿಲ್ ಗಿವ್ ಮಿ ದ ಮೋಟಿವೇಶನ್. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಫಸ್ಟ್ ಅಂಡರ್ಸ್ಟ್ಯಾಂಡ್ ಎಕ್ಸಾಮ್ ಪ್ಯಾಟರ್ನ್. ಓಕೆ, ನೀವು ಎಕ್ಸಾಮ್ ಪ್ಯಾಟರ್ನ್ ನಿಮ್ಗೆ ಗೊತ್ತಿರ್ಬೋದು ಇಷ್ಟು ತನಕ, ಹೇಗೆ ಯಾವ ಥರ ಕ್ವಶನ್ಸ್ ಕೊಡ್ತಾರೆ, MCQs ಆಗಲಿ ಮತ್ತು ಎಷ್ಟು ಕ್ವಶನ್ಸ್ ಬರುತ್ತೆ ಅದು ನಿಮ್ಗೆ ಗೊತ್ತಿರ್ಬೋದು. ಗೊತ್ತಿಲ್ವಾ, ಒಮ್ಮೆ ಹೋಗಿ ನೋಡಿ ಹೇಗೆ ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಬರುತ್ತೆ ಅಂತ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಬಿ ಕೇರ್ಫುಲ್ ವಿತ್ MCQs. ಸೇಮ್ ಹೇಳ್ತೀನಿ, ನಿಮಗೆ MCQs ಗೊತ್ತಿದ್ರೆ ಮಾತ್ರ ಬರೀಲಿ, ಇಲ್ಲದೆ ಲಾಸ್ಟಿಗೆ ಬರೀರಿ. ಟೈಮ್ ಥಿಂಕ್ ಮಾಡಿ, ಬರೆದು ಕಟ್ ಮಾಡೋದು ವಾಪಸ್ ಬರೆಯೋದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಬರೆಯುವಾಗ ಆಪ್ಷನ್ ಮತ್ತು ಅದರ ಆನ್ಸರ್ ಫುಲ್ಲಾಗಿ ನೀವು ಬರೀಲೇಬೇಕು. ಮತ್ತು ಕ್ವಶನ್ಸ್ ಮತ್ತು ಆಪ್ಷನ್ಸನ್ನು ಒಮ್ಮೆ ಅಲ್ಲ 2 ಸಲ ನೀವು ಓದಲೇಬೇಕು ಮಿನಿಮಮ್, ಟು ಅವಾಯ್ಡ್ ಮಿಸ್ಟೇಕ್ಸ್. ನೆಕ್ಸ್ಟ್, ಥಿಂಕ್ ಆ್ಯಂಡ್ ರೈಟ್ ದ ಗ್ರಾಮರ್. ಎಸ್, ಗ್ರಾಮರ್ ಕೂಡ ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂದರೆ ಗ್ರಾಮರ್ ಬರೀತಾರೆ, ಕಟ್ ಮಾಡ್ತಾರೆ, ವಾಪಸ್ ಬರೀತಾರೆ, ಕಟ್ ಮಾಡ್ತಾರೆ, ವಾಪಸ್ ಮಾಡಬೇಡಿ. ಅದು ಇವ್ಯಾಲ್ಯೂಟರಿಗೆ ಇಷ್ಟ ಆಗೋದಿಲ್ಲ. ಕೆಲವೊಮ್ಮೆ ಮೇನ್ ಎಕ್ಸಾಮ್ ಇವ್ಯಾಲ್ಯೂಟರ್ಸ್ ಮಾರ್ಕ್ ಕೊಡಲ್ಲ, ತುಂಬ ಇವ್ಯಾಲ್ಯೂಟರ್ಸ್ ಕೊಡಲ್ಲ, ಆದರೆ ಮ್ಯಾಕ್ಸಿಮಮ್ ಕೊಡ್ತಾರೆ. ಸೊ ಅಂಥ ಒಂದು ಆಪ್ಷನ್ನೇ ಕೊಡಬೇಡಿ. ಥಿಂಕ್ ಮಾಡಿ ಮತ್ತೆ ಆನ್ಸರ್, ಕರೆಕ್ಟ್ ಆನ್ಸರ್ ಬರೀರಿ. ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅದನ್ನು ಬಿಟ್ಟು ಲಾಸ್ಟಿಗೆ ಅದನ್ನು ಥಿಂಕ್ ಮಾಡಿ ನೀವು ಆನ್ಸರ್ ಬರೀಬೇಕು. ಬರೆದು ಕಟ್ ಮಾಡುವಾಗೆ ಮಾಡಬೇಡಿ. ಫೋರ್ತ್ ಪಾಯಿಂಟ್, ರೈಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೀಟ್ಲಿ. ಲ್ಯಾಂಗ್ವೇಜ್ ಎಕ್ಸಾಮ್ ವೆರಿ ವೆರಿ ಇಂಪಾರ್ಟೆಂಟ್. ಸೈನ್ಸ್, ಸೋಷಿಯಲ್ ಅದಕ್ಕಿಂತ ಜಾಸ್ತಿ ಲ್ಯಾಂಗ್ವೇಜ್ ಎಕ್ಸಾಮಲ್ಲಿ ನಿಮ್ಮ ಹ್ಯಾಂಡ್ ರೈಟಿಂಗ್ ವೆರಿ 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 ಇಂಪಾರ್ಟೆಂಟ್. ಸೊ ನೀಟ್ಲಿ ಬರೀಬೇಕು ನೀವು, ಮತ್ತು ಡೋಂಟ್ ಪುಟ್ ಮೆನಿ ಸ್ಟ್ರೈಕ್ಸ್. Write neatly, attempt all the questions. If you don't know the answer, write the what you know about that chapter. For example, ಒಂದು ಚಾಪ್ಟರ್ದು ಒಂದು ಕ್ವಶನ್ ಕೊಟ್ಟಿದ್ದಾರೆ, ಆ ಕ್ವಶನ್ ನೀವು ಕಲಿಯಿಲ್ಲ, ಆದರೆ ಆ ಚಾಪ್ಟರ್ ಬಗ್ಗೆ ಮತ್ತೊಂದು ಕ್ವಶನ್ ನೀವು ಕಲ್ತಿರ್ಬೋದು, ಅಲ್ಲ ಆ ಚಾಪ್ಟರ್ದು ಮತ್ತೆ ಬೇರೆಯೊಂದು ಸಮ್ಮರಿ ಗೊತ್ತಿರ್ಬೋದು, ಅದನ್ನು ನೀವು ಬರೀಬೇಕು. ಏನಾದರೂ ನೀವು ಬರೀಬೇಕು. ನಿಮ್ಮ ಪೇಪರ್ ಶುಡ್ ಬಿ ಫಿಲ್ಡ್, ದೇರ್ ಶುಡ್ ಬಿ ನೋ ಗ್ಯಾಪ್ಸ್. ಹಾಗೆ ಮಾಡಿದ್ರೆ ಮತ್ತೆ ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್, ಟ್ರಿಕ್ ಫಾರ್ ಪ್ಯಾಸೇಜಸ್. ನಾನು ಇದರ ಇಂಗ್ಲೀಷ್ ನಿಮ್ಮ ಫಸ್ಟ್ ಲ್ಯಾಂಗ್ವೇಜಲ್ಲೂ ಹೇಳಿದ್ದೀನಿ. ನೀವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ನೋಡ್ತಿದ್ದೀರಂದರೆ ನಿಮಗೆ ಕೂಡ ಇದು ಯೂಸ್ಫುಲ್ ಆಗ್ತದೆ. ಫಸ್ಟ್ ರೀಡ್ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್. ಪ್ಯಾಸೇಜ್ ನೀವು ಸೀದಾಗಿ ಪ್ಯಾಸೇಜ್ ಓದಬೇಡಿ, ಫಸ್ಟ್ ಕ್ವಶನ್ಸ್ ಓದಿ, ಅದಾದಮೇಲೆ ಪ್ಯಾಸೇಜ್ ಓದಿ. ದಿಸ್ ವಿಲ್ ಸೇವ್ ಯುವರ್ ಟೈಮ್. ಯಾಕಂದರೆ ನೀವು ಕ್ವಶನ್ಸ್ ಓದಿ ಆಯ್ತು, ನಿಮ್ಗೆ ಗೊತ್ತುಂಟು ಯಾವ ಕ್ವಶನ್ಸ್ ಉಂಟು, ಆಗ ಯು ವಿಲ್ ಫೈಂಡ್ ದ ಆನ್ಸರ್ಸ್ ವೈಲ್ ರೀಡಿಂಗ್ ದ ಪ್ಯಾಸೇಜ್. ಸೊ ಪ್ಲೀಸ್ ಯೂಸ್ ದಿಸ್ ಟ್ರಿಕ್. ನಾನು ಯೂಸ್ ಮಾಡಿದ್ದೇನೆ, ಐ ಹ್ಯಾವ್ ಯೂಸ್ ದಿಸ್ ಟ್ರಿಕ್. ಎಸ್ಸೆ ವೆರಿ ಇಂಪಾರ್ಟೆಂಟ್, ರೈಟ್ ನೀಟ್ಲಿ. ಎಸ್ಸೆ ನಾನು ಹೇಳ್ತೀನಿ, ಒಂದು ಸೀಕ್ರೆಟ್ ಟಿಪ್, ಇವ್ಯಾಲ್ಯೂಟರ್ಸ್ ನಿಮ್ಮ ಎಲ್ಲ ಎಸ್ಸೆ ಓದಲ್ಲ. ಅವರು ಫುಲ್ ಒಂದು ಪೇಜ್ ನೀವು ಏನು ಬರೀತೀರಿ ಅದನ್ನು ಓದಲ್ಲ ಅವರು. ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಬರೆಯುವಾಗ ನೀಟ್ಲಿ ಬರೀರಿ. ಕಂಟೆಂಟ್ ಇರಬೇಕು, ಆದರೆ ನೀಟ್ಲಿ ಬರೀರಿ. ಜಾಸ್ತಿ ಸ್ಟ್ರೈಕ್ಸ್ ಹಾಕಲಿಕ್ಕೆ ಹೋಗಬೇಡಿ, ಯಾಕಂದರೆ ಅವರಿಗೆ ಅದು ನೀಟಾಗಿ ಇಫ್ ಇಟ್ ಈಸ್ ವೆರಿ ವಿಸಿಬಲಿ ಕ್ಲಿಯರ್ ಟು ದೆಮ್, ದೇ ವಿಲ್ ಗಿವ್ ಯು ಮಾರ್ಕ್ಸ್. ದೇ ವಿಲ್ ನಾಟ್, ಅವ್ರು ಓದಲ್ಲ ನಿಮ್ಮ ಎಸ್ಸೆಯನ್ನು. ಸೊ ಏನು ಮಾಡಬೇಕಂದ್ರೆ ನೀಟ್ಲಿ ಬರೀರಿ. ಒಂದು ಸ್ವಲ್ಪ ಕೆಲವೊಮ್ಮೆ ಮಿಸ್ಟೇಕ್ಸ್ ಆಗುತ್ತೆ, ಅದನ್ನು ಡೋಂಟ್ ಶೋ ದ ಮಿಸ್ಟೇಕ್ಸ್ ಟು ದೆಮ್, ದ್ಯಾಟ್ಸ್ ಇಟ್. ನಾವು 7th ಒನ್, ಲೆಟರ್ ರೈಟಿಂಗ್ ವೆರಿ ಇಂಪಾರ್ಟೆಂಟ್. ಪಕ್ಕ ಕ್ವಶನ್ ಬಂದೇ ಬರುತ್ತೆ, ಸೊ ಅದರನ್ನು ನೀವು ಸರಿಯಾಗಿ ಕಲಿತು ಹೋಗಲೇಬೇಕು. ದಿಸ್ ಈಸ್ ವೇರ್ ಯು ಕ್ಯಾನ್ ಸ್ಕೋರ್ ಮಾರ್ಕ್ಸ್, ದಿಸ್ ಈಸ್ ವೇರ್ ಯು ಕ್ಯಾನ್ ಬೂಸ್ಟ್ ಯುವರ್ ಮಾರ್ಕ್ಸ್. ಲೆಟರ್ ರೈಟಿಂಗ್ ಆಗಲಿ, ಎಸ್ಸೆ ರೈಟಿಂಗ್ ಆಗಲಿ. ಸೊ ಪ್ಲೀಸ್ ಯೂಸ್ ಆಲ್ ದೀಸ್. ರೈಟ್ ಇನ್ ಪ್ರಾಕ್ಟೀಸ್, ಎಸ್ಪೆಷಲಿ ಲೆಟರ್ ರೈಟಿಂಗ್ ನೀವು ಬರೆದು ಕಲಿಲೇಬೇಕು. ಯಾಕಂದರೆ ಎಂಥ ಆದರೂ ಜಸ್ಟ್ ಡೋಂಟ್ ಗೋ ಲೈಕ್ ನೋಡಿ ಹೋಗಬೇಡಿ, ಯಾಕಂದರೆ ನಾವು ಮಿಸ್ಟೇಕ್ಸ್ ಮಾಡೇ ಮಾಡ್ತೀವಿ. ಸೊ ಒಮ್ಮೆ ನೀವು ಬರೆದು ಪ್ರಾಕ್ಟೀಸ್ ಮಾಡಿ. ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಇಂಥ ಲ್ಯಾಂಗ್ವೇಜ್ ಎಕ್ಸಾಮ್ಸಲ್ಲಿ ಟೈಮ್ ಸಿಗಲ್ಲ ಕೆಲವೊಮ್ಮೆ. ಸೊ ಅದಕ್ಕೆ ಫಸ್ಟಿಂದ ನಿಮ್ಮ ಸ್ಪೀಡ್ ಜಾಸ್ತಿ ಇರಬೇಕು. ಸ್ಪೀಡಿಂದ ಬರೀರಿ. ಫಸ್ಟ್ ಸ್ಲೋ ಬರೆದು ಲಾಸ್ಟಿಗೆ ಸ್ಪೀಡ್ ಬರೀಲಿಕ್ಕೆ ಹೋಗಬೇಡಿ, ಯಾಕಂದರೆ ಲ್ಯಾಂಗ್ವೇಜ್ ಎಕ್ಸಾಮ್ಸಲ್ಲಿ ನಿಮಗೆ ಟೈಮ್ ತುಂಬ ಕಮ್ಮಿ ಆಗುತ್ತೆ. 30 ಮಿನಿಟ್ಸ್ ಮೊದಲೇ ನೀವು ಕಂಪ್ಲೀಟ್ ಮಾಡಿ ಎಕ್ಸಾಮನ್ನು, ಮತ್ತು ಚೆಕಿಂಗ್ ಸ್ಟಾರ್ಟ್ ಮಾಡಿ. ಯಾಕಂದರೆ ಮತ್ತು ಟೈಮ್ ಮ್ಯಾನೇಜ್ಮೆಂಟಲ್ಲಿ ವೆರಿ ಇಂಪಾರ್ಟೆಂಟ್ ಚೆಕಿಂಗ್. ಎಸ್ಪೆಷಲಿ ಇನ್ ಲ್ಯಾಂಗ್ವೇಜ್ ಎಕ್ಸಾಮ್ಸ್ ನಿಮಗೆ ತುಂಬ ಓದಲಿಕ್ಕೆ ಇರುತ್ತಲ್ಲ, ಯಾಕಂದರೆ ನೀವು ಬರೀತೀರ ಆನ್ಸರ್ಸ್. ಸೊ ಅದಕ್ಕಾಗಿ ಆದಷ್ಟು ಜಾಸ್ತಿ ಸ್ಪೀಡಲ್ಲಿ ನೀವು ಆನ್ಸರ್ ಬರೀಬೇಕು. ಕವಿ ಪರಿಚಯ ವೆರಿ ಇಂಪಾರ್ಟೆಂಟ್. ಕವಿ ಪರಿಚಯ ನೀವು ಸರಿಯಾಗಿ ಕಲಿತು ಹೋಗಿ. ಅದಾದಮೇಲೆ ಈಗ ಎಸ್ಪೆಷಲಿ ಮಿಡ್ ಟರ್ಮ್ ಎಕ್ಸಾಮಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಉಂಟು ಅದನ್ನು ಕಲೀರಿ. ಆದರೆ ಮೇಯ್ನ್ ಎಕ್ಸಾಮ್ ಬರುವಾಗ ನೀವು ಎಲ್ಲ ಕಲಿಬೇಕಾಗುತ್ತೆ, ಯಾಕಂದರೆ ನಮ್ಮ ವರ್ಷದಲ್ಲಿ ಅವತ್ತು ಅವರು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲದ ಕವಿ ಪರಿಚಯ ಕೊಟ್ಟಿದ್ದರು. ಬಟ್ ಐ ಹ್ಯಾಡ್ ಸ್ಟಡಿಡ್ ದ್ಯಾಟ್, ಸೊ ಐ ಗಾಟ್ ಗುಡ್ ಮಾರ್ಕ್ಸ್, ಐ ಗಾಟ್ ಫುಲ್ ಮಾರ್ಕ್ಸ್ ಇನ್ ದಟ್ ಕನ್ನಡ ಎಕ್ಸಾಮ್. ಸೊ ನೀವು ಈಗ ಯಾವುದೆಲ್ಲ ಇಂಪಾರ್ಟೆಂಟ್ ಕವಿ ಪರಿಚಯ ಉಂಟು ಅದನ್ನು ಕಲಿತು ನೋಡಿ ಹೋಗಲೇಬೇಕು. ನೆಕ್ಸ್ಟ್, ಸ್ಪೇಸ್ ಬಿಟ್ಟು ಬರೀರಿ. ಸ್ಪೇಸ್ ಇಲ್ಲಿ ಬರೆಯುವಾಗ ಮೂವ್ ಆನ್. ಇಫ್ ಯು ಡೋಂಟ್ ನೋ ದ ಆನ್ಸರ್ ದೆನ್ ಕಮ್ ಬ್ಯಾಕ್ ಆಫ್ಟರ್ ರೈಟಿಂಗ್ ದ ಎಕ್ಸಾಮ್. ನೀಟಾಗಿ ಬರೀರಿ. ಯಾವ ಆನ್ಸರ್ ಬರೋದು ಸ್ಟ್ರೈಕ್ ಮಾಡಬೇಡಿ, ಅಂದರೆ ಲೈಕ್ ಸ್ಟ್ರೈಕ್ ಮಾಡಿ ವಾಪಸ್ ಸ್ಟ್ರೈಕ್ ಮಾಡಿ ಹಾಗೆ ಮಾಡಲಿಕ್ಕೆ ಹೋಗ್ಬೇಡಿ. ಒನ್ ಸ್ಟ್ರೈಕ್ ಇಸ್ ಇನಫ್. ನೆಕ್ಸ್ಟ್, ಟೆನ್ಷನ್ ತೆಗಿಬೇಡಿ, ಎಲ್ಲ ಸರಿಯಾಗುತ್ತೆ. ಆಲ್ ದ ಬೆಸ್ಟ್ ಚಾಂಪ್. ಮತ್ತು ನಿಮ್ಮ ಸೈನ್ಸ್ ಎಕ್ಸಾಮ್ ವೀಡಿಯೋ ಹೇಗೆ ನಿಮಗೆ ಯೂಸ್ಫುಲ್ ಆಯಿತು ಅಂತ ಕಮೆಂಟ್ ಮಾಡಿ.
ಸಿಗ್ತೀನಿ ನಾಳೆ ಮತ್ತೊಂದು ವೀಡಿಯೋ ತನಕ. ಅಲ್ಲಿ ತನಕ ಬಾಯ್.